ವೆಲ್ಕಮ್ ಟು ಜೈ ಬಜರಂಗಿ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತೊಂದು ಬಿಗಿನರ್ಸು ಮತ್ತು ಕ್ರೋಶ ಸಿಂಪಲ್ಲಾಗಿ ಹಾಕ್ಬೋದಂತ ಒಂದು ಡಿಸೈನನ್ನು ಹೇಳ್ಕೊಡ್ತಾ ಇದ್ದೀನಿ. ಸೇಮ್ ಅರಳೆಯನ್ನು ಈ ರೀತಿ ಸುತ್ತಿ ಇಟ್ಕೊಂಡಿದ್ದೀನಿ. ಹಾಗೆ ಕ್ರೋಶ ನಂಬರ್ ಬಂದು 10 ತೊಗೊಂಡಿದ್ದೀನಿ. ನೀವು 11 ಆದರೂ ತೊಗೊಬೋದು. ಸ್ಟಾರ್ಟ್ ಮಾಡೋಣ. ಹಾಗೆ ಇದಕ್ಕೆ ಬೀಡ್ಸಸ್, ಈ ರೀತಿ ಡಿಸೈನ್ ಬೀಡ್ಸಸ್ ಬೇಕಾಗುತ್ತೆ. ನಾನು ಸ್ವಲ್ಪ ಬಿಗ್ ಸೈಜಸ್ನೇ ತೊಗೊಂಡಿದ್ದೀನಿ, ಹೈಲೈಟ್ ಆಗಿರಲಿ ಅಂತ ಹೇಳಿ. ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನೋಡಿ, ಈ ರೀತಿ ಫಸ್ಟು ನಾವು ಕ್ಲಾತ್ ಹಸ್ಕಿದ್ರೆ ಈ ರೀತಿ ಲಾಕ್ ಮಾಡ್ಕೊಬೇಕು. ಇವಾಗ ಒಂದು ಕ್ಲಾತ್ಗೆ ಹೋಲ್ ಮಾಡಿ ನೆಕ್ಸ್ಟು ದಾರನ ಈ ರೀತಿ ಎಳಕ್ಕೆ ತಂದು ಲಾಕ್ ಮಾಡಿ, ಮತ್ತು ಪಕ್ಕದಲ್ಲಿ ಇನ್ನೊಂದು ಲಾಕನ್ನು ಅಥವಾ ಸಿಂಗಲ್ ಕ್ರೋಶ ಲಾಕ್ ಅಂತಂದ್ರೂ ಒಂದೇ ಮೆಥಡು, ಸಿಂಗಲ್ ಕ್ರೋಶ ಅಂದ್ರೂ ಒಂದೇ ಮೆಥಡ್ ಬರುತ್ತೆ. ಈ ರೀತಿ ಲಾಕ್ ಮಾಡ್ಕೊಳ್ಳಿ. ನಂತರ 5 ಚೈನನ್ನು ಹಾಕ್ಕೊಳ್ಳಿ. 1 2 3 4 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅದೇ ಆ ಸ್ಪೇಸ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಪಾಯಿಂಟ್ ಮಾಡಿ ನೆಕ್ಸ್ಟು ಲಾಕ್ ಮಾಡಿ. ಏಕೆಂತಂದರೆ ಒಂದು ಸ್ವಲ್ಪ ಹಿಂದೆ ಮುಂದೆ ಸ್ವಲ್ಪ ಜಾಸ್ತಿ ಸ್ಪೇಸ್ ತೊಗೊಂಡ್ರೆ, ಕಡಿಮೆ ತೊಗೊಂಡ್ರೆ ಸುಕ್ಕಾಗ ಚಾನ್ಸಸ್ ಇರುತ್ತೆ. ಹಾಗಾಗಿ ಕರೆಕ್ಟಾಗಿ ನೀವು ಪಾಯಿಂಟ್ ಮಾಡಿ ಲಾಕ್ ಮಾಡಬೇಕಾಗುತ್ತೆ. ನಂತರ ಈ ರೀತಿ ಬೀಡ್ಸನ್ನು ದಾರನ ಸ್ವಲ್ಪ ಮುಂದೆ ಮಾಡಿಬಿಟ್ಟು ಏನು ಬಿಗ್ ಬೀಡ್ಸಸ್ ಇರುತ್ತಲ್ಲ, ಈ ಬಿಗ್ ಬೀಡ್ಸನ್ನು ತೊಗೊಂಡು ಇನ್ಸರ್ಟ್ ಮಾಡಿ ಕ್ರೋಶಾಗೆ. ನೆಕ್ಸ್ಟು ಆ ಕ್ರೋಶದಿಂದ ಒಂದು ಥ್ರೆಡ್ಡಿಗೆ ಇನ್ಸರ್ಟ್ ಮಾಡಿ ನೆಕ್ಸ್ಟು ಲಾಕ್ ಮಾಡಿ. ಆ ದಾರನ ಎಳಕ್ಕೆ ತಂದು ಈ ರೀತಿ ಲಾಕ್ ಮಾಡಿ. ದಾರ ಬಿಟ್ಕೊಳ್ಬಾರ್ದು, ಫಿನಿಶಿಂಗ್ ಬರೋದಿಲ್ಲ. ನೆಕ್ಸ್ಟು ಆ ಒಂದು ಸ್ಪೇಸ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಕರೆಕ್ಟಾಗಿ ನೋಡಿ ಇಲ್ಲಿಗೆ ಬರುತ್ತೆ ಪಾಯಿಂಟ್ ಮಾಡಿಕೊಂಡು ನೆಕ್ಸ್ಟು ಹೋಲ್ ಮಾಡಿ. ನೆಕ್ಸ್ಟು ಒಳಗಡೆಯಿಂದ ದಾರನ ಎಳಕ್ಕೆ ತಂದು ಮೇಲುಗಡೆ ಈ ರೀತಿ ಲಾಕ್ ಮಾಡಿ. ಈ ರೀತಿ ಮಾಡ್ಕೊಬೋದು. ಈ ಒಂದು ಬೀಡ್ಸಸ್ ಸ್ಪೇಸಲ್ಲಿ ನೀವು ಯಾವುದಾದ್ರೂ ಡಿಸೈನ್ ಬೀಡ್ಸಸ್ಸನ್ನಾದರೂ ತೊಗೊಬೋದು. ಇದು ಅಂದರೆ ಸ್ವಲ್ಪ ಹೈಲೈಟಾಗಿ ದೊಡ್ಡ ಬಿಗ್ ಸೈಜಸ್ ತೊಗೊಂಡಿದ್ದೀನಿ, ಹೈಲೈಟ್ ಆಗಿರಲಿ ಅಂತ ಹೇಳಿ. ನೆಕ್ಸ್ಟು 5 ಚೈನನ್ನೇ ಹಾಕ್ಕೊಳ್ಳಿ. 1 2 3 4 5 ಚೈನನ್ನು ಹಾಕ್ಕೊಂಡು ಮತ್ತೆ ಲಾಕ್ ಮಾಡಿ. ಬಟ್ಟೆ ಒಳಗಡೆ ಪಾಯಿಂಟ್ ಮಾಡಿ ಲಾಕ್ ಮಾಡಿ ದಾರ ಎಳಕ್ಕೆ ತಂದು ಈ ರೀತಿ ಮಾಡಿ ಮತ್ತೆ ದಾರನ ಮುಂದೆ ಮಾಡಿ ಬೀಡ್ಸನ್ನು ಆ್ಯಡ್ ಮಾಡಿ. ಲಾಕ್ ಮಾಡಿ ಬೀಡ್ಸನ್ನು ಲಾಕ್ ಮಾಡೋದು ಮಾತ್ರ ಮರೀಬಾರ್ದು. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಮತ್ತು 5 ಚೈನನ್ನು ಹಾಕೊಳ್ಳಿ. 1 2 3 4 5 ಒಂದು ಬೀಡ್ಸು ಆ್ಯಡ್ ಮಾಡಬೇಕು. ನೆಕ್ಸ್ಟು ಲಾಕ್ ಮಾಡೋದು, ಮತ್ತು 5 ಚೈನ್ ಹಾಕೊಳ್ಳೋದು, ಮತ್ತು ಲಾಕ್ ಮಾಡುವಂಥದ್ದು. ಈ ಒಂದು ಡಿಸೈನ್ ತುಂಬ ಸಿಂಪಲ್ ಆಗಿದೆ. ಹಾಗೆ ಕ್ರೋಶವನ್ನು ಕಲಿತಾ ಇರುವಂತಹ ಬಿಗಿನರ್ಸ್, ಸ್ಟಾರ್ಟಿಂಗ್ ಏನು ಬರೋದಿಲ್ಲ ಅಂತ ಹೇಳ್ತಾರೆ, ಅವರೂ ಸಹ ಈ ಫಸ್ಟ್ 1 ಚೈನ್ನ ಹಾಗೆ ಕಲಿಯುವಂಥ ಸ್ಟಾರ್ಟಿಂಗ್ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇದು ಬ್ರೈಡಲ್ ಆಗೂ ಕಾಣಿಸುತ್ತೆ. ಈಗ ಕೆಲವೊಂದು ಬೀಡ್ಸಸ್ಸು ಬೇಕಿರುತ್ತೆ, ಸೊ ಬೀಡ್ಸನ್ನು ಹಾಕಿ ಕ್ರೋಶ ಮಾಡಬೇಕಾಗಿರುತ್ತಲ್ಲ, ಕಸ್ಟಮರ್ ಕೇಳಿದಾಗ ತುಂಬ ಹೈಲೈಟಾಗಿ ಸಿಂಪ್ಲಿ ಆ್ಯಂಡ್ ಬ್ರೈಡಲ್ ಎರಡೂ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೆಲವ್ರಿಗೆ ಬೀಡ್ಸು ಹೆವಿ ಬೀಡ್ಸಸ್ ಬೇಡ, ಬಟ್ ಬೀಡ್ಸ್ ಬೇಕು, ಆ ಥರ ಒಂದು ಕಸ್ಟಮರ್ಸ್ಗೆ ಈ ರೀತಿ ಹಾಕ್ಕೊಡ್ಬೋದು. ಲಾಕ್ ಮಾಡಿ. ಈ ರೀತಿ ಕಾಣಿಸ್ತಾ ಇದೆ. ಈ ಸ್ಪೇಸಲ್ಲಿ ನಿಮಗೆ ಕುಚ್ಚನ್ನು ಕಟ್ಟಿ ನಾನು ತೋರಿಸ್ತೀನಿ ನಿಮಗೆ ಹೇಗೆ ಬರುತ್ತೆ. ನೀವು ಡೆಕೋರೇಷನ್ ಹೇಗೆ ಬೇಕಾದರೂ ಮಾಡ್ಕೋಬೋದು. ನಿಮ್ಮ ಆ್ಯಕ್ಟಿವಿಟಿ ಹೇಗೆ ಬರುತ್ತೆ ಆ ರೀತಿ ಮಾಡ್ಕೊಬೋದು. ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಮತ್ತು 1 2 3 4 5
ಲಾಕ್. ಮತ್ತು ಲಾಸ್ಟಲ್ಲಿ ಇನ್ನೊಂದು ಲಾಕನ್ನು ಮಾಡಿ, ಬಿಚ್ಚೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಫಸ್ಟ್ ಆ್ಯಂಡ್ ಲಾಸ್ಟಲ್ಲಿ ಲಾಕ್ ಮಾಡಬೇಕು 2 ಟೈಮು. ನೆಕ್ಸ್ಟು 2 ಚೈನನ್ನು ಹಾಕ್ಕೊಂಡು ಈ ರೀತಿ ಕಟ್ ಮಾಡಿ ನಮ್ಮ ಕಡೆ ಎಳ್ಕೊಬೇಕು, ಆಗ ಅದು ಟೈಟ್ ಆಗುತ್ತೆ. ನೆಕ್ಸ್ಟು ಉಳಿದಿರೋಂಥದ್ದು ಸ್ಯಾರಿ ಪೂರ್ತಿ ಹೀಗೆ ಮಾಡ್ಕೊಳ್ಳಿ. ಈ ಡಿಸೈನ್ ನೋಡಿ ಈ ರೀತಿ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹೈಲೈಟ್ ಆಗಿ. ಇದಕ್ಕೆ ನಾನು ಕುಚ್ಚನ್ನು ಕಟ್ಟಿ ನಿಮಗೆ ತೋರಿಸ್ತೀನಿ ನಿಮಗೆ ಈಗ. ಫ್ರೆಂಡ್ಸ್, ಕುಚ್ಚು ಕಟ್ಟಿದ್ದೀನಿ, ನಿಮ್ಗೆ ಹೇಳ್ಕೊಡೋದಕ್ಕಿಂತ ಒಂದು ಸ್ಪೇಸ್ ಮಾತ್ರ ಬಿಟ್ಟಿದ್ದೀನಿ ನಾನು. ನೋಡಿ ಈ ರೀತಿ ದಾರ ಇರುತ್ತಲ್ಲ, ನಾವು ಕ್ರೋಶ ಹಾಕ್ಕೊಂಡಿರ್ತೀವಲ್ಲ, ಈ ರೀತಿ ಸೂಜಿಯನ್ನು ತೊಗೊಬೇಕು ನೀವು. ಯಾವಾಗಲೂ ನಾವು ಕುಚ್ಚನ್ನು ಹಾಕಬೇಕಾದ್ರೆ ಇದು ಕಾಣಿಸ್ತಾ ಇರ್ಬೋದು ನಿಮಗೆ, ಫ್ರಂಟ್ ಸೈಡಲ್ಲಿ ಸ್ವಲ್ಪ ಅಷ್ಟು ಶಾರ್ಪ್ ಇರೋದಿಲ್ಲ. ಈ ಒಂದು ಥರ ಸೂಜಿ ತೊಗೊಂಡಾಗ ಕ್ಲಾತಸ್ಸು ನೀವು ಬೇಬಿ ಕುಚ್ಚು ಹಾಕಬೇಕಾದ್ರೆ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ ಮತ್ತು ನಿಮಗೆ ಬೇಗ ಹಾಕ್ಬೋದು. ಸ್ವಲ್ಪ ಥ್ರೆಡ್ ನಾವು ತುಂಬ ತಿಕ್ಕಾಗಿ ತೊಗೊಳೋದ್ರಿಂದ ಆ ಒಂದು ಇದರಲ್ಲಿ ಕ್ಲಾತಲ್ಲಿ ನಾವು ನುಗ್ಸೋಕ್ಕಾಗೋದಿಲ್ಲ, ತುಂಬ ಟೈಟ್ ಆಗುತ್ತೆ, ಹಿಂಸೆ ಆಗುತ್ತೆ. ಈ ಥರದ್ದಾದರೆ ಸ್ವಲ್ಪ ಈಸಿಯಾಗಿ ಬೇಬಿ ಕುಚ್ಚನ್ನ ಕಟ್ಬೋದು. ಈ ರೀತಿ ಹಾಕ್ಕೊಂಡು ನಾನು 150ಗೆ ತೊಗೊಂಡಿದ್ದಾರೆ. ಮತ್ತು ಹಾಗೆ ಜರಿ ಥ್ರೆಡ್ ಈ ನಾರ್ಮಲ್ ಸೂಜಿ ಹೊಂದಿಸ್ಕೊಂಡಿದ್ದೀನಿ. ಈ ರೀತಿ ಬೇಬಿ ಕುಚ್ಚನ್ನು ಕಟ್ಟುವಂಥದ್ದು. ಇದು ಕ್ರೋಶನ ನಾನು ಒಂದೊಂದು ಲೈನ್ ಹಾಕ್ಕೊಂಡಿದ್ದೀನಿ. ನೀವು ಡೈರೆಕ್ಟಾಗಿ ಬೇಬಿ ಕುಚ್ಚು ಹಾಕ್ತಿರಲ್ಲ ಅಂಥವ್ರು ಡೈರೆಕ್ಟಾಗಿ ಇಲ್ಲಿಂದ ನೀವು ಸೂಜಿಯನ್ನು ಹಾಕಿ ಹೋಲ್ ಮಾಡ್ಕೊಂಡು ಬೇಬಿ ಕುಚ್ಚು ಕಟ್ಕೋಬೇಕಾಗುತ್ತೆ. ಅಂದರೆ ಬೇಬಿ ಕುಚ್ಚು ಕಟ್ಟುವಂಥದ್ದು ಇದು ನನಗೆ ಕ್ರೋಶ ಹೇಳ್ಕೊಟ್ರೋದ್ರಿಂದ ನೀವು ಇಲ್ಲೇ ಒಂದು ಲೇಯರ್ ಹಾಕ್ಕೊಂಡಿದ್ದೀವಿ. ಇದಕ್ಕೆ ಒಳಗಡೆ ದಾರಾನ ಒಂದು ಸೂಜಿನ ಮುಚ್ಚಿ ದಾರ ಹೇಳ್ಕೊಳ್ಳಿ, ಸ್ವಲ್ಪ ಲೆಂತಿಯ ಬಿಟ್ಟು ಹೇಳ್ಕೊಳ್ಳಿ. ಮತ್ತು ರಿಟರ್ನ್ ಒಳಗಡೆಯಿಂದ ಈ ರೀತಿ ಸೂಜಿಯನ್ನು ಹಿಡ್ಕೊಂಡು ಈ ಥ್ರೆಡ್ ಇರುತ್ತಲ್ಲ, ಒಂದು ಥ್ರೆಡ್ ಈ ಕಡೆ ಥ್ರೆಡ್ ಇರುತ್ತಲ್ಲ, ಜರಿ ಥ್ರೆಡ್ಡು, ಅದನ್ನು ಸೂಜಿಯಲ್ಲಿ ಈ ರೀತಿ ಬಳಸಿ ಮತ್ತು ಲಾಕ್ ಮಾಡಬೇಕು. ಉಳ್ಕೊಂಡ್ರೆ ಸ್ವಲ್ಪ ಕೈಯಲ್ಲಿ ಅದನ್ನು ಬಿಡಿಸಿ ಎಳ್ಕೊಬೇಕು. ಮತ್ತು ಇನ್ನೊಂದು ನಾಟ್ ಸುಮಾರು ಒಂದು 5 ನಾಟ್ಗಳನ್ನು ಈ ರೀತಿ ಹಾಕ್ಕೊಬೇಕಾಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಒಳಗಡೆಯಿಂದ ಸೇರಿಸಿ ಮತ್ತೆ ಸೂಜಿನ ಈ ರೀತಿ ಲಾಕ್ ಮಾಡಿ. ನೆಕ್ಸ್ಟು ಸ್ವಲ್ಪ ಲೆಂತ್ ಬಿಟ್ಟು ಸ್ವಲ್ಪ ಈ ರೀತಿ ಕಟ್ ಮಾಡಿಬಿಟ್ರೆ ಬೇಬಿ ಕುಚ್ಚು ಇಷ್ಟನ್ನು ನೋಡಿ. ಈ ರೀತಿ ಈ ಒಂದು ವಿಡಿಯೋದ ಡಿಸೈನು ಈ ರೀತಿ ಕಾಣಿಸ್ತಾ ಇದೆ. ತುಂಬ ಸಿಂಪಲ್ ಆಗಿ ತುಂಬ ಅಟ್ರಾಕ್ಟಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ನೀವು. ತುಂಬ ಸಿಂಪಲಾಗಿ ಬೇಕು ಅಂತನವ್ರಿಗೆ ಇದು ಹೇಳಿ ಮಾಡಿಸಿದಂತಹ ಮೆಥಡ್ ಆಗುತ್ತೆ ಡಿಸೈನು. ಹಾಗೆ ಇದಕ್ಕೆ ಅಂತಂದರೆ ನಾನು ಈ ರೀತಿ ಕಟ್ಟೋದಕ್ಕೆ ಒಂದು ಲೇಸ್ಗೆ ಈ ಸೆಲೋಟೇಪ್ ಹಾಕ್ಕೊಂಡಿದ್ದೆ. ಬಟ್ ನೀವು ಸ್ಯಾರಿ ಕುಚ್ಚೆಲ್ಲ ಹಾಕಬೇಕಾದ್ರೆ ಅದು ಒಂದು ದಿಂಬು ಏನೋ ಟೈಟ್ ಆಗಿರೋ ಅಂಥದ್ದನ್ನು ಹಾಕ್ಕೊಂಡು ಇಟ್ಕೊಂಡು ಕಟ್ಕೊಳ್ಳಿ. ಈ ರೀತಿ ಲಾಸ್ಟ್ ಡಿಸೈನ್ ಬಂದು ಈ ರೀತಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇಲ್ಲಿ ಇದಕ್ಕೆ ಮಿನಿಮಮ್ ಅಂದ್ರೂ 300 to 350 ಚಾರ್ಜ್ ಮಾಡ್ಬೋದು. ಹಾಗೆ ಪ್ಲೇಸ್ ಆಫ್ ಡಿಪೆಂಡ್ ಆಗಿರುತ್ತೆ. ನೋಡ್ತಾ ಇರ್ಬೋದು ನೀವು. ನಾನಿಲ್ಲಿ ಇದು ಸಾಲ್ಟೇಜ್ ಆಯಿತು ಒಂದು, ಅದಕ್ಕೆ ಎಕ್ಸ್ಟ್ರಾ ಕಟ್ಟಿದೆ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಥ್ರೆಡ್ ಬಂದಾಗ ಈ ರೀತಿನ ಕಟ್ ಮಾಡಿಬಿಟ್ಟು ಒಂದು ಗ್ಲೂ ಹಾಕಿ ಪೇಸ್ಟ್ ಮಾಡಿಬಿಡಿ. ಹಿಂಬದಿಯಲ್ಲಿ ಈ ರೀತಿ ಇಲ್ಲಿ ಕ್ಲಾತ್ಗೆ ಪೇಸ್ಟ್ ಮಾಡಿಬಿಟ್ರೆ ಅದು ಫಿನಿಶಿಂಗು ಕರೆಕ್ಟಾಗಿ ಬರುತ್ತೆ.
ಥ್ಯಾಂಕ್ ಯು ಫಾರ್ ವಾಚಿಂಗ್.